ಆದಿಕಾಂಡ ಪುಸ್ತಕ 22ನೇ ಅಧಿಕಾರ 18ರ ವಾಕ್ಯ. ಇವತ್ತು ಬೆಳಗ್ಗೆ ನಿನ್ನ ಪಾದಬಡಿದಲ್ಲಿ ಕೊಟ್ಟ ದೇವರ ವಾಕ್ಯಕ್ಕಾಗಿ ಸ್ತೋತ್ರ. ಬಂದಿರದ ದೇವರ ಜನತೆ ನಿನ್ನ ಕೈ ರೂಪಿಸಿ ಪ್ರಾರ್ಥಿಸ್ತಾ ಇದ್ವಿ. ಅಡಿನ ಕೊರತೆಗಳ ಬೆಲೆಗೆ ನಿಗಿಸಬೇಕು. ಅಡಿನ ಬುದ್ಧಿಯೇ ಹಾಲಿದೆಯ ನೀ ಪ್ರಕಾಶಿಸಬೇಕು. ಬೇಕಾದ ದೈವಿಕ ಆಲೋಚನೆಗಳನ್ನು ದೇವರು ಇವತ್ತು ಕೊಡಬೇಕು. ತಡವಾಗಿ ವಾದ ಮಾಡೋದು ಅನ್ಯಾಯ ನುಕಶಕ್ತಿಯ ಬೆಲುತ್ತೆ. ನಸರಾನ ಯೇಸುವಿನ ನಾಮದಲ್ಲಿ ನೀಗಿಸಬೇಕು. ಬಲಪಡಿಸುವ ಶಕ್ತಿ ಕರುಣಿಸಬೇಕು. ಯೇಸುವಿನ ನಾಮದೊಳ್ಳೆ ತಂದೆ, ಆಮೀನ್. ಹಲ್ಲೆಲೂಯಾ. ಎಲ್ಲರಿಗೂ ಗೊತ್ತಿರದ ವಾಕ್ಯವಾಗಿರೋದು ಲೇ, ನೀ ನನ್ನ ಮಾತು ಕೇಳಿದರಿಂದ ಭೂಮಿയിലെ ಸಕಲ ಜನಾಂಗಗಳಿಗಿಂದ ಅಬ್ರಹಾಮನೋಡು ದೇವರು ಹೇಳಿದ ಆಶೀರ್ವಾದ. ಈ ಆಶೀರ್ವಾದ ಇನ್ನು ನಮ್ಮ ಜೀವನದಲ್ಲಿ ಉಂಟಾಗಬೇಕು. ಈ ಆಶೀರ್ವಾದ ಸಿಕ್ಕಬೇಕಂದ್ರೆ ಫಸ್ಟ್ ಮಾಡಬೇಕಾಗಿರೋ ವಿಷಯ, ನಾವು ದೇವರೇ ಅನುಸರಿಸಬೇಕು. ಹಲ್ಲೆಲೂಯಾ. ದೇವರೇ ಯಾವುದೇ ರೀತಿಯಲ್ಲ ಅನುಸರಿಸೋದು, ഒരു ആരാധനയുടെ വിഷയത്തിലാണ് അബ്രഹാം അനുസരിച്ചത്. അബ്രഹാം ദേവരെ അനുസരിച്ചത് ആരാധന വിഷയത്തില്ല. 22ನೇ ಅಧಿಕಾರ 1ನೇ ವಾಕ್ಯ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಇಲ್ಲಿ ನೋಡಿದ್ರೆ ಅಬ್ರಹಾಮನು ದೇವರೇನು ಮಾಡಿದ್ದಾರೆ? ಪರೀಕ್ಷಿಸೋದು. ವಾಕ್ಯ ಕಂಟಿನ್ಯೂ ಮಾಡಿ. ಇಗೋ ಇದ್ದೇನೆ ಅಂದನು. ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಸಾಕು. ನಿನ್ನ ಮಗನನ್ನು ನನಗೇನು ಮಾಡಬೇಕು? ಸಮರ್ಪಿಸಬೇಕು. നമ്മുടെ പ്രീതിയാകുന്ന ചില വിഷയങ്ങളെ ദേവര സന്നിധാനത്തിൽ സമർപ്പിಸಬೇಕು. എല്ലാത്തിനും മേലെ ಆರಾಧನೆ ಎಂಬ ವಿಷಯ ಮುಂದೆ ಕಾಣಬೇಕು. ഇവിടെ ಅಬ್ರಹಾಮನು ತನ್ನ ಜೀವನದಲ್ಲಿ ಜಾಸ್ತಿ ಪ್ರೀತಿ ಮಾಡಿದ್ದು ಮಗನೆಂದ ವಿಷಯದಲ್ಲಿ. ದೇವರು ಹೇಳಿದು ಆ ವಿಷಯ എനിക്ക് ಆರಾಧನೆಯಾಗಿ ಬರಬೇಕಾಗಿರೋದು ಅಲ್ಲೇ. ಅಪ್ಪ ಮಗನಿಂದ ದೊಡ್ಡದಾಗಿ ಏನು ಕಾಣಬೇಕು? ಆರಾಧನೆ ಕಾಣಬೇಕು. നമ്മുടെ ಜೀವನದಲ್ಲಿ ಎಲ್ಲಾತ್ತಿನ ಮೇಲೆ ಏನಿರಬೇಕು? ಆರಾಧನೆ ಇರಬೇಕು. ಅದಾ ದೇವರು ಅಬ್ರಹಾಮನ ಪರೀಕ್ಷಿಸುವುದು. ಅಬ್ರಹಾಮನೋಡು ಕೇಳಿರೋದು, ನೀ ಪ್ರೀತಿಸುದ ನಿನ್ನ ಮಗನನ್ನು ಏನು ಮಾಡಬೇಕು? ನನ್ನೇ ಆರಾಧನೆಯಾಗಿ ಅರ್ಪಿಸಬೇಕು. ಅನೇಕ ವಿಷಯಗಳು നമ്മുടെ ಜೀವನದಲ್ಲಿ ಉಂಟು. ಕೆಲಸ ವಿಷಯത്തെ ನಾವು ಅತಿ ಪ್ರೀತಿ ಮಾಡ್ತಾ ಇದ್ದೀವಿ. ಜಮೀನ್ ವಿಷಯത്തെ ನಾವು ಪ್ರೀತಿ ಮಾಡ್ತಾ ಇದ್ದೀವಿ. നമ്മുടെ ಆಸ್ತಿಗಳನ್ನ ನಾವು ಪ್ರೀತಿ ಮಾಡ್ತಾ ಇದ್ದೀವಿ. ನನ್ನ ಮಕ್ಕಳೇ ನಾವು ಪ್ರೀತಿ ಮಾಡ್ತಾ ಇದ್ದೀವಿ. ನಮ್ಮ ತಂದೆ ತಾಯಿಗಳನ್ನ ನಾವು ಪ್ರೀತಿ ಮಾಡ್ತಾ ಇದ್ದೀವಿ. ನಮ್ಮ ಬಂಧುಗಳನ್ನ ನಾವು ಪ್ರೀತಿ ಮಾಡ್ತಾ ಇದ್ದೀವಿ. പക്ഷെ ಆರಾಧನೆ ವಿಷಯ ಬರವಾಗ ಅದನ್ನಪ್ರವಾಗಿರಬೇಕು. ಆರಾಧನೆ ವಿಷಯದ ದೇವರ ವಾಕ್ಯ ಹೇಳ್ತಾ ಇದ್ದೀವಿ ಅಲ್ಲೇ. ಅಬ್ರಹಾಂ ಆರೇ ಪ್ರೀತಿ ಮಾಡಿದ್ದಾರೆ? ತನ್ನ ವಯಸ್ಸಾನ ಕಾಲದಲ್ಲಿ ಅನೇಕ ವರ್ಷಗಳ ಪ್ರಾರ್ಥನೆಗೆ ಬಲವಾಗಿ 25 ವರ್ಷ ಕಾಯ್ಕೊಂಡು ಸಿಕ್ಕಿರದ ಮಗನ ಅವನು ಜಾಸ್ತಿ ಪ್ರೀತಿ ಮಾಡಿದ್ದಾರೆ. ಪ್ರೀತಿ ಮಾಡಬೇಡ ಅಂತ ಹೇಳಿಲ್ಲ. പക്ഷെ ದೇವರು ನೋಡುವಾಗ ಅಬ್ರಹಾಮನ ಪ್ರೀತಿ ಅಧಿಕವಾಗಿ ಮಗಳ ಮೇಲೆ ಬರ್ತಾ ಇದ್ದೀವಿ. ಅಪ್ಪ ಅಬ್ರಹಾಮನ್ ಹೇಳಿರೋದು, ನೀ ಪ್ರೀತಿ ಮಾಡದ ಹಂಗ ತಾನು ಹೇಳಿರೋದು ಅಲ್ಲೇ. ಏನ್ ಬರೆದು ಓದಿ? നിന്റെ പ്രിയനാകിരുത ഒപ്പനെ മകനെ. അപ്പോ നിനക്ക് പ്രിയം ആരോടാ? മകനോടാ. ಮೊದಲ ಪ್ರೀತಿ ಯಾರೋಡ? ದೇವರೋಡು. ಈಗ ನೋಡುವ ಪ್ರೀತಿ ಯಾರ ಮೇಲೆ ಆಯಿತು? ಅದಾ ಪ್ರೀತಿ ವಿಷಯ. ಹೊಸ ಒಡಂಬಡಿಕೆ ಬರುವಾಗ ಪೀತರ್ನೋಡು ಕರ್ತನಾದ ಯೇಸು ಸ್ವಾಮಿ ಹೇಳ್ತಾ ಇದ್ವಿ ಅಲ್ಲೇ. എന്താ നിനക്ക് നന്നോട് എന്തുണ്ടോ? പ്രീതി ಇದೆಯಾ? നിനക്ക് നന്നോട് മമത ಇದೆಯಾ? നിനക്ക് ನನ್ನೋട് ಮಮത ಇದೆಯಾ ಅಲ್ಲೇ. ಹೊಸ ಒಡಂಬಡಿಕೆಯಲ್ಲಿ ಕಳೆದು ಅದ ವಿಷಯವ. ಹಳೆ ಒಡಂಬಡಿಕೆ ನೋಡುವಾಗ ದೇವರು ನೋಡುವಾಗ ಎಂದುಂಟಾಯಿತು. ಹತ್ರ ಹೇಳಿರೋದ್ರಿಂದ ನಿನക്ക് ಪ್ರಿಯನಾಗಿರದ ಒಬ್ಬರಿ ಮಗ, ಬೇರೆ ಮಗ ಕಳಿಲ್ಲ ಅಲ್ಲೇ. ಅದನ್ನ ನನಗೇನು ಮಾಡಬೇಕು? ಕೊಡಬೇಕು. ನನ್ನಿಂದ ಮೇಲೆ ನಿನಗೆ ಯಾರು ಉಂಟಾಗಬಾರದು.
ಈಗ ಅಬ್ರಹಾಮನೋട് ದೇವರೆಂತ ಹೇಳಿರೋದು, ನೀ ಪ್ರೀತಿ ಮಾಡದ ನಿನ್ನ ಪ್ರಿಯನಾಗಿದ್ದ ಮಗನ ಏನ್ ಮಾಡಬೇಕು? ಸರ್ವಾಂಗ ಹೋಮಯಾಗಂ, ಪೂರ್ಣವಾಗಿದ್ದ ಯಜ್ಞವನ್ನು ಮಾಡಬೇಕು. ಅಪ್ಪ ನಮ್ಮ ಜೀವನದಲ್ಲಿ ಎಲ್ಲಾಚಿನ ಮೇಲೆ ದೇವರ್ಗೂ ಯಜ್ಞ ಮಾಡಬೇಕಾಗುವರಾಗಿ ಕಾಣಲ್ಪಡಬೇಕು. ನೆಕ್ಸ್ಟ್ ವಾಕ್ಯ. ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡ್ಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು. ಸಾಕು. ಅಬ್ರಹಾಂ ಈ ಮಾತು ಕೇಳ್ಕೊಂಡು ಬೆಳಿಗ್ಗೆ ಎತ್ತಿ, ಹೆಂಗೆ ಬರೆದಿರೋದು? ಬೆಳಿಗ್ಗೆ 10 ಗಂಟೆಗೆಲ್ಲ ಆರಾಧನೆಗೆ ಬರ್ಬೇಕಂದ್ರೆ ಇಲ್ಲಿ ಬರ್ಬೇಕು, ಬೆಳಿಗ್ಗೆನೆ ಬರ್ಬೇಕು. ಕೆಲವು ನಮಗೆ ಓಡಿ ಬರ್ತಾ ಇದ್ದಲೇ, ಅದು ಬರೇಗ ಮನೆಗೆ ಹಂಗೆ ಸುತ್ತಿ ಹಿಂಗೆ ಸುತ್ತಿ ಹಂಗೆ ಸುತ್ತಿ ಹಿಂಗೆ ಸುತ್ತಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಏನ್ ಮಾಡೋದು? ಇನ್ನೂ ಆಗಿಲ್ಲ ಅಲ್ಲ, ಇನ್ನೂ ಟೈಮ್ ಆಗಿಲ್ಲ, ಇನ್ನೂ ಟೈಮ್ ಆಗಿಲ್ಲ ಅಲ್ಲ, ಕೊನೆಗೆ ಓಡಿ ಬರ್ತಾ ಇದೆ. ಅದೇ ತರ ಅವನು ಆರಾಧನೆಗೆ ಬರ್ಬೇಕಾಗಿರೋದು. ಬೆಳಿಗ್ಗೆ ಹತ್ತಿ ಪಿನ್ನೆ ಏನ್ ಮಾಡ್ಬೇಕು? ಓದಿ ಎಲ್ಲ ರೆಡಿ ಮಾಡ್ಬೇಕು. ನಂಗೆ ಭಾನುವಾರ ಬೈಬಲ್ ಹುಡುಕೋದು, ಭಾನುವಾರ ಬೈಬಲ್ ಹುಡುಕೋದಕ್ಕೆ ಅರ್ಧ ಗಂಟೆ, ಎಲ್ಲಿ ಇಟ್ಟಿದ್ದು ಗೊತ್ತಿಲ್ಲ ಅಲ್ಲ. ಚರ್ಚಲ್ಲಿ ಇದೆಯಾ, ಮನೆಯಲ್ಲಿ ಇದೆಯಾ? ಯಾವುದು ಬೈಬಲ್? ಅದು ಗಾಡಿ ಡಿಕ್ಕಿಯಲ್ಲಿ ಇದೆಯಾ? ಅಲ್ಲೇ ಭಾನುವಾರದಲ್ಲಿയാണ്, ಯಾಕಂದ್ರೆ ಇಲ್ಲಿ ಬಂದು ಕೂತ್ಕೊಳ್ಳೋ ಪಾಸ್ಟರ್ಗಳ ಹತ್ರ ಬೈಬಲ್ ಇಲ್ಲಿ ಅಂತ ಅಲ್ಲೇ. ಅಪ್ಪ ಭಾನುವಾರ ಬೈಬಲ್ ಹುಡುಕದ ದಿವಸವಲ್ಲ. ಏನ್ ಮಾಡ್ಬೇಕು? ಬೆಳಿಗ್ಗೆ ಎತ್ತಬೇಕು. ಅಲಾರಂ ಎಲ್ಲ ಏನ್ ಮಾಡ್ಬೇಕು? ಒಂದು 6 ಗಂಟೆಗೆ ಇಡಬೇಕು. ಅಪ್ಪ ಹೇಳುವುದು, ಪಾಸ್ಟ್ರಯ್ಯ ನನಗೆ ಬರೀ ಭಾನುವಾರ ಮಾತ್ರ ನನಗೆ ಸ್ವಲ್ಪ ರೆಸ್ಟ್ ಸಿಗುವುದು, 12 ಗಂಟೆಗೆ ಮೇಲೆ ಹೋಗಿ ಮಲ್ಕೊಳ್ಳಿ. ಅಲ್ಲ ಪಾಸ್ಟರ್, ಆವಾಗ ತಾನೇ ಸೀರಿಯಲ್ ಇರೋದು. ಇವತ್ತು ಮ್ಯಾಚ್ ಉಂಟು, ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಡೀತಾ ಇದೀವಿ ಅಲ್ಲೇ, IPL ನಡೀತಾ ಇದೀವಿ. ನಾನು ಬೆಟ್ಟ ಹಾಕಿದ್ದಾರೆ ಅಲ್ಲೇ. ಯೇಸುಸ್ವಾಮಿ ಬರೋವರು ನೀವು IPL ನೋಡ್ಕೊಂಡಿರ್ತೀವಿ ಅಲ್ಲೇ. ಆಮೇಲೆ ನರಕದಲ್ಲಿ ಹೋಗ್ಬಿಟ್ಟು IPL ಮಾಡಬೇಕು. ಸಾತಾನೆಲ್ಲ ಬೋಲ್ ಹೊಡಿತೀವಿ, 6 ಹೊಡಿಬೇಕು ಆ ಸಮಯದಲ್ಲಿ ಅಲ್ಲೇ. ಅಪ್ಪೋ ವಿಷಯ ಅರ್ಥ ಮಾಡಿಕೊಳ್ಬೇಕು. ಬೆಳಿಗ್ಗೆ ಎತ್ತಬೇಕು. ಏನಕ್ಕಾಗಿ? ಬೆಳಿಗ್ಗೆ ಎತ್ತಿ ಏನ್ ಮಾಡಬೇಕು? ರೆಡಿ ಆಗಬೇಕು. ನೆಕ್ಸ್ಟ್ ವಾಕ್ಯ. ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ. ಅಪ್ಪ ಚರ್ಚ್ಗೆ ಬರುವಾಗ ಮಕ್ಕಳೇ ಕರ್ಕೊಂಡು ಬರ್ಬೇಕು. ಲೇ ಅಬ್ರಹಾಂ ಆರಾಧನೆಗೆ ಹೋಗಿ ಯಾರ ಕರ್ಕೊಂಡು ಹೋಗಿದ್ದಾರೆ? ಮಗನನ್ನೇ ಕರ್ಕೊಂಡು ಹೋಗಿದ್ದಾರೆ. ಅಯ್ಯೋ ತುಂಬಾ ದೂರ ಇದೆ ಇಲ್ವಾ? 3 ದಿವಸ ಸಂಚರಿಸಬೇಕಲ್ವಾ? ಮಗನ ಕಾಲು ನೋವಾಗುತ್ತಲ್ಲ, ಹಂಗೆ ಏನಾದ್ರು ಹೇಳಿದೀಯಾ? ಬೆಳಿಗ್ಗೆ ಎತ್ತಿ ಸಾಮಾನುಗಳೆಲ್ಲ ರೆಡಿ ಮಾಡಿ ಕತ್ತೆ ಕರ್ಕೊಂಡು ಬಂದು ಮಗನೇ ಎಬ್ಬಿಸಿ ಆರಾಧನೆಗೆ ಆಗಿ ಏನ್ ಮಾಡಿದ್ದಾರೆ? ರೆಡಿ ಆಗಿದ್ದಾರೆ. ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು. ನೀವು ಬೆಳಿಗ್ಗೆ ಎತ್ತಿ ಮಕ್ಕಳ ತಯಾರು ಮಾಡಿ ಅವರೆಲ್ಲಿ ಕರ್ಕೊಂಡು ಬರಬೇಕು? ಆಲಯಕ್ಕೆ ಕರ್ಕೊಂಡು ಬರಬೇಕು. ಅದರಿಂದ ವಿಷಯದಲ್ಲಿ ಯಾವುದು ಕಾಂಪ್ರಮೈಸ್ ಮಾಡಬಾರದು. ಅವರಿಗೆ ಒಳ್ಳೆ ದಾರಿಯನ್ನು ನೀವು ತೋರಿಸ್ಬೇಕು. ಆರಾಧನೆ ವಿಷಯದಲ್ಲಿ ದೇವರು ಎಷ್ಟು ಅಧಿಕವಾಗಿ ನೋಡ್ತಾ ಇದೀವಿ. ದೇವರು ನೋಡುದು ನಿನಗೆ ಮಕ್ಕಳು ಯಾವನೋ ಪ್ರೀತಿ, ಅದು ದೇವರ ಆರಾಧನೆ ಮಾಡೋದಲ್ಲ ಅನ್ನೋ ವಿಷಯ. ಇವತ್ತು ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು. ಆರಾಧನೆಗೆ ಮೊದಲೇ ಸ್ಥಾನ ಕೊಡಬೇಕು. അതിനപ്പുറമാണ് മീതി എല്ലാ വിഷയവും. അബ്രഹാമിനു ദേവര് കത്തുകൊട്ടിരുതും, അബ്രഹാമിനു ദേവര് അഭ്യാസം ಮಾಡಿದ ವಿಷಯಂ ಆರಾಧನಾ ವಿಷಯದಲ್ಲಿಯ. ಅಲೆರಿಯ ಎಲ್ಲಿಂದ ಬಂದ ವ್ಯಕ್ತಿಯ ಮನೆಯಲ್ಲಿ ಅನೇಕ ವಿಗ್ರಹಗಳು ಉಂಟಾಗಿದ್ದಾರೆ. ತಂದೆയുടെ ಕೆಲಸ ವಿಗ್ರಹಗಳೇ ಉಂಟು ಮಾಡಿದ ಕೆಲಸವ ಯಾരുടെ? ಅಬ್ರಹಾಮಿന്റെ ತಂದೆಯಾಗ ತೇರಗന്റെ ಕೆಲಸ. ಲೇ ಹುಟ್ಟಲ್ ಸಮಯದಿಂದ ಬೆಳಗಿಸ್ಕೊಂಡು ಹೋದ ಜಾಗದಿಂದ ಮನೆಯಲ್ಲಿ ಅನೇಕ ವಿಗ್ರಹಗಳು ಉಂಟೆ. ಅವന്റെ ಮಧ್ಯದಲ್ಲಿ ವಾಸ ಮಾಡಿದ ವ್ಯಕ್ತಿಯ
ಅಬ್ರಹಾಮನು ಅವನಾണ് ನಿಜ ಸತ್ಯವಾಗಿದ್ದ ದೇವರೇ ಹುಡುಕಬೇಕಾದ ಆಸೆ ಅವನ ಜೀವನದಲ್ಲಿ ಬಂದಿರೋದು. ಆಸೆ ಮೂಲ ಅವನ್ ದೇವರೇ ಕಂಡು ಆಸೆ ಮೂಲ ದೇವರೇ ಆರಾಧಿಸಿದ್ದಾರೆ. ಅನೇಕ ಇಕ್ಕಟ್ಟುಗಳನ್ನು ಕಷ್ಟಗಳ ಜೀವನದಲ್ಲಿ ಬಂದಿದ್ದಾರೆ. ತಲೆಮಾರಿಗಳು ಉಂಟಾಗಿಲ್ಲ. ದೇವರ ಹತ್ರ ಪ್ರಾರ್ಥನೆ ಮಾಡಿ 25 ವರ್ಷ ಕಾಯ್ಕೊಂಡು ದೇವರು ಮಗನೇ ಕೊಟ್ಟ ಮೇಲೆ ಮಗನ ಮೇಲೆ ಅಧಿಕ ಪ್ರೀತಿ ಬಂದು ಇದು ಕಂಡ ದೇವರು ಹೇಳಿದ್ದಾರೆ, ನೀ ಪ್ರೀತಿ ಮಾಡದ ನಿನ್ನ ಪ್ರಿಯನಾಗಿರದ ಆ ಮಗನನ್ನು ನನ್ನೇ ಈಗ ಆರಾಧನೆ ಮಾಡಕ್ಕೆ ಅವನ ಯತ್ನ ಮಾಡಬೇಕು. ಅಬ್ರಹಾಮನ ಜೀವನದಲ್ಲಿ ಭಯಂಕರ ಭಯ ಉಂಟಾಯಿ. ಅಬ್ರಹಾಮ್ ದೇವರ ಸನ್ನಿಧಾನದಲ್ಲಿ ಭಯಪಟ್ಟು, ಅಯ್ಯೋ ನನ್ನ ಜೀವನದಲ್ಲಿ ಎಷ್ಟು ಮದುವೆ ಮಾಡಿ ಪ್ರೀತಿ ಮಾಡದ ಮಗನನ್ನೇ ಈಗ ಆರಾಧನೆ ಮಾಡಕ್ಕೆ ಕೇಳಿದ್ದಾರೆ. ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ದೇವರ ಮಕ್ಕಳೇ, ಇವತ್ತು ಇಲ್ಲಿ ಕೂತಿರೋರ ವ್ಯಕ್ತಿ ಅರ್ಥ ಮಾಡಿಕೊಳ್ಬೇಕಾಗಿರೋದು, ನಿನ್ನ ಜೀವನದಲ್ಲಿ ದೇವರ ಆರಾಧನೆ ಮಾಡಿ ಅಧಿಕವಾಗಿ ಯಾವುದು ವಿಷಯದಿಂದ ಮೇಲೆ ಬರಬಹುದು. ಎಂದು ತಲೆ ಹೋಗದ ವಿಷಯವಾಗಿ ಬಂದಾಲು ದೇವರ ಆರಾಧನೆಕ್ಕಾಗಿ ಮೊದಲೇ ಸ್ನಾನ ನೀವು ಕೊಡಬೇಕು. ಇಲ್ಲಾದ್ರೆ ಅನೇಕ ನಷ್ಟಗಳು ನಿನ್ನ ಜೀವನದಲ್ಲಿ ಉಂಟಾಗುತ್ತೆ. ಹಲ್ಲೆಲೂಯಾ. ಅರ್ಥ ಮಾಡಿದ? ಆರಾಧನೆ ಮೊದಲೇ ವಿಷಯ. ನೆಕ್ಸ್ಟ್ ವಾಕ್ಯ. 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ 3 ದಿವಸമായി ಆರಾಧನೆಗೆ ತಯಾರಾಗ್ತಾ ಇದೀವಿ. 3 ദിവസത്തെ ದಾರಿയാണ് ಆರಾಧನೆಗಾಗಿಟ್ಟಿರೋದು. ಐಗುಪ್ತ ದೇಶದಲ್ಲಿದ್ದ ಮೋಸೆ ಫರೋನ್ ಹತ್ರ ಕೇಳಿರೋದು, എനിക്ക് 3 ദിവസത്തെ ದಾರಿ ಉಂಟು ಆರಾಧನೆ ಮಾಡಕ್ಕೆ. ಆಣಲ್ಲಿಯೋ 3 ದಿವಸ ಸಂಚರಿಸಿಕೊಂಡು ದೇವರ ಆರಾಧನೆ ಮಾಡಿ ವಾಪಸ್ ಬರಬೇಕು. ಆರಾಧನೆಗಾಗಿ ಬೆಲೆ ಕೊಡದ ಹಳೆಯೊಡಂಬಡಿಯಲ್ಲಿರದ ಇಲ್ಲೇ ಇರವರೆ ನಾವು ಕಾಣಬೇಕು. ಆರಾಧನೆಗಾಗಿ ನಾವೇನ್ ಮಾಡಬೇಕು? ಬೆಲೆ ಕೊಡಬೇಕು. ಆರಾಧನೆಗೆ ಕಷ್ಟ ಸಹಿಸಬೇಕು. ಆರಾಧನೆಗಾಗಿ ಬೆಳಿಗ್ಗೆ ಎತ್ತಬೇಕು. ಆರಾಧನೆಗಾಗಿ ಮಕ್ಕಳೇ ಕರ್ಕೊಂಡು ಹೋಗಬೇಕು. ಅವ ಎಷ್ಟು ವಿಷಯಗಳ ಇದನ್ನೊಳಗೆ ಬಂದಿರೋದು ಇಲ್ಲೇ, ಎಷ್ಟು ಅಧಿಕವಾಗಿ ವಿಷಯಗಳ ಇಲ್ಲಿ ಬಂದಿರೋದು. ಆರಾಧನೆ ಇದ್ರೆ ಮನೆ ಮುಂದೆ ಗಾಡಿ ಬಂದು ಡೋರ್ ಓಪನ್ ಮಾಡಿದ್ರೆ ಮಾತ್ರ ನಾನು ನೋಡ ಹೋಗದ, ಪಾಸ್ಟರ್ ಬಂದು ಕರೆದ್ರೆ ಮಾತ್ರ ನಾನು ಹೋಗದ, ಇಲ್ಲೇ ಎನ್ನ ಗಾಡಿಯಲ್ಲಿ ಪೆಟ್ರೋಲ್ ಇದ್ರೆ ಮಾತ್ರ ನಾನು ಹೋಗ್ಬೇಕಾ? എനിക്ക് ಯಾವುದು ಕೆಲಸ ಇಲ್ಲ, ಮನೆಯಲ್ಲಿ ಸುಮ್ಮನಿರುವ ಮಾತ್ರ ಆರಾಧನೆಗೆ ಹೋಗ್ಬೇಕಾಗಿರೋದ ಇಲ್ಲೇ. ಆರಾಧನೆಗಾಗಿ ಬೆಲೆ ಕೊಟ್ಟ ಅನೇಕ ಭಕ್ತರುಗಳೇ ಬೈಬಲಲ್ಲಿ ಕಾಣಿಸ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ನೀ ಆರಾಧನೆಗೆ ಬೆಲೆ ಕೊಡಬೇಕು. ಆರಾಧನೆಗೆ ಕಷ್ಟ ಸಹಿಸಬೇಕು. ಆರಾಧನೆಗಾಗಿ ಎಲ್ಲದೂ ನೀಗಿಸಿ ನಿನಗೆ ಇಷ್ಟമുള്ളದೆಲ್ಲ ನೀ ಸೈಡ್ಕ್ಕಾಗಿ ದೇವರ ಆರಾಧನೆ ಮಾಡಕ್ಕೆ ನೀ ಸಿದ್ಧರಾಗಿ ಮುಂದಕ್ಕೆ ಹೋಗಬೇಕು. ഹല്ലേലൂയ. ആരാധന വളരെ ഇമ്പോർട്ടന്റ് വിഷയമാണോ? വളരെ സീരിയസ് വിഷയമാണോ? അബ്രഹാമിനോട് ದೇವರು ಹೇಳಿರೋದು എന്താ? നിനക്ക് പ്രിയനാಗಿರದ, നീ ಪ್ರೀತಿ ಮಾಡಿಸಿರದ ನಿಂದ ಒಬ್ಬನೇ ಮಗನೇ. ഇപ്പോൾ ആരോടാ ಪ್ರೀತಿ ಜಾಸ್ತಿ? ആ വിഷയ അബ്രഹാമിന്റെ കണ്ണൊന്ന് ഓപ്പൺ ആയിത്തു അല്ലേ? മകന് ഭയങ്കര പ്രീതിയാ. കാരണം വയസ്സാണ് കാലത്തിൽ സിക്ത മകനാ ಅಲ್ಲೇ. ಕೆಲವർക്ക് ಮಕ್ಕಳೋട് ഭയങ്കര ಪ್ರೀತಿಯಾ, ಅಧಿಕ ಪ್ರೀತಿಯಾ. ಪ್ರೀತಿ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಪ್ರೀತಿ ಎಲ್ಲ ಚೆನ್ನಾಗಿದೆಯಾ. പക്ഷെ ಅವನೇ ಆರಾಧನೆ ಮಾಡಕ್ಕೆ ನೀ ಅಭ್ಯಾಸ ಮಾಡಿಸ್ಬೇಕು ಅಲ್ಲೇ. ಆರಾಧನೆಗೆ ಕರ್ಕೊಂಡು ಹೋಗಕ್ಕೆ ನೀ ಅಭ್ಯಾಸ ಮಾಡಬೇಕು. ಚರ್ಚಲ್ಲಿ ಕರ್ಕೊಂಡು ಹೋಗಕ್ಕೆ ನೀ ಅಭ್ಯಾಸ ಮಾಡಬೇಕು. ಮಕ್ಕಳ ಮನೆಯಲ್ಲಿ ಇಟ್ಟಿದ್ದು ಯಾವ್ದು ಕಾರಣಕ್ಕೆ ತೊಂದರೆ ಕೊಡಬಹುದು, ಅವ್ರು ಓಡಿಸ್ಬೇಕು ಇಲ್ಲಿಗೆ ಚರ್ಚ್ಗೆ. ಇಲ್ಲಿ ಇರಕ್ಕಾಗಲ್ಲ. ಭಾನುವಾರ ದಿವಸ ಇದ್ರೆ ನೀ ಚರ್ಚ್ಗೆ ಬರಲೇಬೇಕು. ಸಂಡೇ ಸ್ಕೂಲ್ ಇರಬೇಕು. ನೀ ಆರಾಧನೆ ಅಭ್ಯಾಸ ಮಾಡಬೇಕು ಲೇ. ಚಿಕ್ಕ ವಯಸ್ಸಿಂದ ನೀ ಅವರೇ ಅಭ್ಯಾಸ ಮಾಡಿ ಕರ್ಕೊಂಡು ಬಂದಿದ್ರೆ ವಯಸ್ಸಾಣ ಕಾಲದ ಅವ್ರದ್ದು ಮನೆ ಕರ್ಕೊಂಡು ಬರ್ತೀವಿ ಲೇ. ಕಾರಣ ಎಂತ? ನೀವು ತೋರಿಸಿದ ದಾರಿನಲ್ಲಿ ಅವರು ಬರೋದು. ನಿನ್ನ ತಲೆಮಾರಿಗಳು ನೀವು ತೋರಿಸಿದ ದಾರಿನಲ್ಲಿ ಬರಬೇಕು. ಅವರ ಯಥಾರ್ಥ ಮಾರ್ಗವನ್ನು ತೋರಿಸ್ಬೇಕು. ಯಥಾರ್ಥ ದೇವರನ್ನು ನೀವು ತೋರಿಸ್ಬೇಕು. ನೆಕ್ಸ್ಟ್ ವಾಕ್ಯ. ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಎಷ್ಟು ದೂರವಾಗಿಯಾലും ಲೇ ಹುಡುಕಿ ಹೋಗ್ಬೇಕು ಆರಾಧನೆಗಾಗಿ. ಮನೆಯಿಂದ ಬರುವಾಗ ಅಬ್ರಹಾಮನಿಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕಂದ. ದೇವರು ತೋರ್ಸನ್ನು ಹೇಳ್ತೀವಿ. ಅವ ದೇವರ ನಂಬಿಯಾಣ ಬಂದಿರೋದು ಆರೇ ನೋಡಕ್ಕೆ, ಆರಾಧನೆ ಮಾಡಕ್ಕೆ. ಅವ ಆರಾಧನೆಗಾಗಿ വളരെ ಸ್ಪಷ್ಟವಾಗಿ ನಾವೇನು ಮಾಡಬೇಕು? ಸಮಯ ಕೊಡಬೇಕು. ದೂರ ಕಣ್ಣೆತ್ತಿ ನೋಡುವಾಗ ಸ್ಥಳವನ್ನು ಕಂಡು
അതുവരെ ജോതയ്ക്ക് ಬಂದವರೆಲ್ಲ സൈഡിಗೆ ಹಾಕಿ ഇനി ആരാധന ഞാനും ದೇವರಾಗಿಯ ನಿನಕ್ಕೆ എനിക്ക് ಅನ್ಯೋನ್ಯತೆಯಿಲ್ಲ. ದೇವರ ಆರಾಧನೆ ಮಾಡುವಾಗ ಬೇರ್ಪಡಿಸಿ ನಿಲ್ಲಬೇಕು. ಲೇ ಏನು ಮಾಡಬೇಕು? എല്ലാവരും ആരാധന ಮಾಡത്തരവല്ല. എനിക്കൊരു സ്പെഷ്യൽ ആരാധനയുണ്ട്. ನನ್ನ ಸೃಷ್ಟಿಕರ್ತನೋട് എനിക്ക് ಸ್ಪೆಷಲ್ ಆಗಿಯೂ ಪ್ರೀತಿಯುണ്ട്. എൻ്റെ ಒಳಗಡೆ എന്താ ഒരു ആരാധന എനിക്ക് ಸ್ಪಷ್ಟವಾಗಿയുണ്ട്. ಅದಕ್ಕಾಗಿ ഞാൻ ದೇವರ ಸನ್ನಿಧಾನದಲ್ಲಿ ನನ್ನನ್ನು ಸಮರ್ಪಿಸ್ತೀವಿ. ಎಷ್ಟು ವಾಕ್ಯ? ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇನೆ. ನೀ ಇಲ್ಲಿ ಬರೇ ಸಹಾಯ ಮಾಡಿದಲ್ಲ, ಓಕೆ. എന്റെ ജീവിതത്തിൽ നീ ഭയങ്കര സഹായങ്ങളെല്ലാം ಮಾಡಿದ್ದಾರೆ. ಲೇ എന്റെ ಭಾರವೆಲ್ಲ ಎತ್ತಕ್ಕೆ ನೀ ಜೊತೆಗೆ ಬಂದಿರೋದು, ಎನ್ನೆ ಹೆಲ್ಪ್ ಮಾಡಿ ವ್ಯಕ್ತಿಯ. പക്ഷെ ആരാധന ವಿಷಯ ಬರುವಾಗ ನೀ ಎಲ್ಲ ಅಲ್ಲಿ ನಿಲ್ಲಬೇಕು. എനിക്ക് ದೇವരോട് ആരാധന ಮಾಡಕ್ಕೆ ഉണ്ട്. ഹല്ലേലൂയ. ಎಷ್ಟು സ്നേഹിതരാകിയാലും ജോതയ്ക്ക് ಬಂದವರಾಗಿಯಾലും ബന്ധുക്കളായാലും സഹായം ಮಾಡಿ ವ್ಯಕ್ತಿಗಳಾയാലും എല്ലാം ഒക്കെ ഒരു ലിമിറ്റ് ഉണ്ട്. ಅಲ್ಲಿ ಇಟ್ಬಿಟ್ಟು ನೀವು ಹೋಗಬೇಕು. ಅವರಿಲ್ಲಿಂದ ದೊಡ್ಡದ ನಿನಗೆ ಆರಾಧನೆ ಮಾಡಬೇಕಾಗಿ ದೇವರು. ಹಲ್ಲೆಲೂಯಾ. ಮಗನೇಕಾൾ ದೊಡ್ಡವರಾണ് ಆರು ದೇವರು. ബന്ധുക്കളെക്കാൾ ದೊಡ್ಡವರಾ ದೇವರು. ನಿನ್ನ ಜೊತೆಗೆ ಸಹಾಯ ಮಾಡಿ ಬಂದ ವ್ಯಕ್ತಿಗಳೇಕಾൾ ದೊಡ್ಡದಾണ് ದೇವರು. ಅದಕ್ಕಾಗಿ ಹೇಳಿರೋದು, ನೀ ನನ್ನ ಜೊತೆಗೆ ಬಂದೊಕ್ಕ ಸರಿಯಾ, എന്റെ ജോതകളെ കത്തയും വന്നത് ശരിയാ. സകല സാമഗ്രികളും സകല വിഷയങ്ങളും അല്ലെ ആരാധനാലയക്ക് മുന്നേ അല്ലെ സൈഡിക്ക് ಹಾಕಿ നീ നിന്നെ സമർപ്പിಸಕ್ಕೆ പൂർണ്ണ ഹൃദയത്തോടെ ದೇವರ ಸನ್ನಿಧಾನದಲ್ಲಿ ಎತ್ತಿ ಬರದಾണ് ನಿಜ ಸತ್ಯವಾದ ಆರಾಧന. ഹല്ലേലൂയ. ഒന്നും നിനക്ക് തടയായി കാണുപോർದು, ഒന്നും നിന്നെ ಹಿಂದಿರಿ ಕರ್ಕೊಂಡು ಹೋಗಬಹುದು. ಜೊತೆಗೆ ನಿನ್ನ ಸ್ನೇಹಿತರ ಬಂದು ಹೇಳ್ತೀವಿ, ಸಾಕು ಟೈಮ್ ಆಯ್ತು ಹೋಗೋಣ ಅಂತ. പക്ഷെ നിനക്ക് ಫ್ರೀ ಆಗಿ ದೇವರ ಸನ್ನಿಧಾನದಲ್ಲಿ ನಿನಗೆ ಆರಾಧನೆ ಮಾಡಬೇಕಾ? ഒരു ವಿಷಯ ನೀವು ಅರ್ಥ ಮಾಡಿಕೊಳ್ಳಬೇಕು. ನೀ ನಿನ್ನನ್ನು ಸಮರ್ಪಿಸಕ್ಕೆ ಪೂರ್ಣ ಮನಸ್ಸೋಡೆ ಪೂರ್ಣ ಹೃದಯದಲ್ಲಿ ದೇವರ ಸನ್ನಿಧಾನದಲ್ಲಿ ಸಕಲದು ಬಿಟ್ಟು ನಿಮ್ಮನ್ನು ಸಮರ್ಪಿಸಕ್ಕೆ ಆ ಆಲಯಕ್ಕೆ ನೀ ಕಾಲೆತ್ತಿ ಮುಂದೆ ಬರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ವಾಕ್ಯ? ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಒರೆಸಿ, ಅಪ್ಪ ಯಜ್ಞಕ್ಕೆ ಬೇಕಾದ ಕಾರ್ಯಗಳು ನಾವೇ ವಹಿಸಬೇಕು. ಕೆಲವರು ಹೇಳೋದು, ನೀ ಚರ್ಚ್ಗೆ ಹೋಗ್ತೇನೆ, ನನಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡು. ಲೇ ನನಕ್ಕೋಸ್ಕರ ಏನ್ ಮಾಡ್ಬೇಕು? ನೀ ಚರ್ಚ್ಗೆ ಹೋಗ್ತಾ ಇದ್ದಾನೆ ಇರ್ಲಿ, ಇದು ಕಾಣಿಕೆ ಹಾಕ್ಬಿಡಿ. ಯಾರ ಕೈನಲ್ಲಿ ಒಂದು ಪ್ರಾರ್ಥನೆ ಮಾಡಿ. ಬ್ರದರ್ ನೀವು ಉಪವಾಸ ಮಾಡ್ತಾ ಇದ್ದೆ, ನನಕ್ಕೋಸ್ಕರ ಉಪವಾಸ ಮಾಡಿ. ಇವನ್ ಲೈಫಲ್ಲಿ ಉಪವಾಸ ಮಾಡಲ್ಲ. ಯಾರು ಉಪವಾಸ ಮಾಡಬೇಕು? ಯಾರು ಪ್ರಾರ್ಥನೆ ಮಾಡಬೇಕು? ಯಾರು ಕೂತ್ಕೋಬೇಕು? ಇವಾಗ ಕೆಲವರು ಏನ್ ಮಾಡ್ತಾರೆ, ಪಾಸ್ಟ್ ಪ್ರಾರ್ಥನೆ ಮಾಡಬೇಕು, ಬೇರೆ ಯಾರು ಪ್ರಾರ್ಥನೆ ಮಾಡಬೇಕು. ಪಾಸ್ಟ್ ಕಾಣಿಕೆ ಹಾಕೋದು ಅದಕ್ಕೆ ತಾನೆ, ಪಾಸ್ಟ್ ದಶಮಾಗ ಕೊಡೋದು ಅದಕ್ಕೆ ತಾನೆ. ಅದಕ್ಕೋಸ್ಕರ ಏನ್ ಮಾಡಬೇಕು? ಅದು ಲಂಜವಾ? ಲೇ ಲಂಜ ಕೊಟ್ಟು ಏನಾದ್ರೂ ಬಿಡುಗಡೆ ನಿನ್ನ ಜೀವಿತದಲ್ಲಿ ಉಂಟಾಗುತ್ತಾ? ಲೇ ಆರಾಧನೆ ಪ್ರಾರ್ಥನೆ ನಮ್ಮ ಒಳಗೇನು ಬರಬೇಕು. ಅದು ಆರ ಮೇಲೆ ಹಾಕಬಾರ್ದು. നിന്റെ പ്രാർത്ഥന ആരെയും ആരാധനയും ಯಾರ ಕೈಲಿ ಕೊಟ್ಟಾಲ್ ನಿನಗೆ ಆಶೀರ್ವಾದ ಉಂಟಾಗಲ್ಲ. ಅದು ನೀ തന്നെ ನಿರ್ವಹಿಸಬೇಕು. ഹല്ലേലൂയ. അപ്പോ മകന്റെ തലമേൽ എന്തിട്ടിದ್ದಾರೆ? ಕೆಟ್ಟ അല്ലേ? ಹೊಸ ಒಡಂಬಡಿಕೆ ನೋಡುವಾಗ ഒരു വ്യക്തി ಎಚ್ಚಕ್ಕಾಗಿ ಮರವೆನ್ನುತ್ತಿದ್ದಾರೆ. ಆರ ಕರ್ತನಾಗಿ ಯೇಸುಸ್ವಾಮಿ ಸಿಲುಬೆ ಎತ್ತಿದ್ದಾರೆ. ഇതിന്റെ ഒരു നിറലാണ് ಇಸಾಕು ತನಗೆ ಯಜ್ಞಕ್ಕೆ ಬೇಕಾಗಿರದ ಅಲ್ಲಿ ಕೆಟ್ಟೆಯನ್ನು ಸೊಯವಾಗಿ ಎತ್ತಿದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ನರಲಾಗಿ ಇಸಾಕನ ಇಲ್ಲಿ ಕಾಣಿಸ್ತಾ ಇದೀವಿ. ಅಂಡರ್ಸ್ಟ್ಯಾಂಡ್ ಆಗಿ ವಿಷಯ ಇಲ್ಲಿ ನೋಡುವ ഇസഹാക്കിന്റെ തലയിൽ മേലെ എന്തുണ്ട്? കട്ടിക. ഇസഹാക്കിന്റെ തലയിൽ മേലെ എന്തുണ്ട്? കട്ടിക. അവനൊരു ഡൗട്ട്. ಚರ್ಚಲ್ಲಿ ಹೋಗೋ ಮಕ್ಕಳಿಗೆಲ್ಲ ಡೌಟ್ಗಳು ಇರ್ತೀವಿ, ನಾವು ಕ್ಲಿಯರ್ ಮಾಡಿ ಕೊಡ್ಬೇಕು. ಲೇ
ഇപ്പോഴുള്ള മക്കൾക്ക് ഡൗട്ട് എന്താ? ചർച്ച മുഖം വല്ല പിസ്സത്തൊക്കെ കൊടുത്തിയാ? ചർച്ച മുഖം വല്ല മാക്ഡൊണാൾഡ് കൊടുത്തിയാ? ചർച്ച മുഖം വല്ല യാവത് ഹോട്ടലിൽ ಹೋಗ್ತೀಯಾ? അതാണോ ഡൗട്ട്? ചർച്ച മുഖം വല്ല തിണ്ടി കൊടുത്തിയാ? ഇപ്പോഴുള്ള മക്കളുടെ ಡೌಟ್ ಅದ. പക്ഷെ ಸಾಕಿನ ಡೌಟ್ ಅದಲ್ಲ, ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ನಿಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಚರ್ಚಲ್ಲಿ ಹೋಗಿದ್ರೆ ಏನ್ ಮಾಡ್ಬೇಕು? ಯಾವ ತರ ಇರಬೇಕು, ಯಾವ ತರ ಆರಾಧನೆ ಮಾಡಬೇಕು, ಮಕ್ಕಳ ಕಂಗಾರು ತರ ಇಡಬಾರದು. ಇಲ್ಲೇ ಬಾಯಿಲು ಊತದು, ಬಿಸ್ಕೆಟ್ಟು, ನೂಡಿಲ್ಸು, ಅದು ಇಲ್ಲೇ ಚರ್ಚಲ್ಲಿ ಬರುವಾಗ ಮನೇಲಿ ಏನು ಕೊಡಲ್ಲ. ಏನು ಇಲ್ಲಿರೋದ ವಿಷಯ ಅಲ್ಲ, ಟೋಟಲ್ ಆಗಿ ಹೇಳೋದ ವಿಷಯ. ಅಭ್ಯಾಸ ಮಾಡಬೇಕು. ಲೇ ಹೆಂಗಿರ್ಬೇಕು? ಮಕ್ಕಳ ಸಭೆಯಲ್ಲಿ ಕರ್ಕೊಂಡು ಬರೋ ಹೆಂಗಿರ್ಬೇಕು? ಕಂಗಾರು ತರ ಒಳಗಡೆ ಹಾಕ್ಬೇಕಾ? ಓಡಿಸ್ಬೇಕು. ಇಲ್ಲಿಗೆ ಹೋಗಿ ಕೂತ್ಕೋ. ಮಕ್ಕಳೇ ಹೆಂಗಿರ್ಬೇಕು ಹೇಳಿಕೊಡ್ಬೇಕು. ಸಭೆಯಲ್ಲಿ ಬಂದಾಲ್ ಏನು ಮಾಡಬೇಕು, ಹೆಂಗಿರ್ಬೇಕು ಎಲ್ಲ ಏನ್ ಮಾಡಬೇಕು ಹೇಳಿಕೊಡ್ಬೇಕು. ತಪ್ಪು ಮಾಡಿ ಮನೆಯಲ್ಲಿ ಬಂದು ನಲ್ಲವಾಗಿ ಏನ್ ಮಾಡಬೇಕು? ಅಭ್ಯಾಸ ಮಾಡಬೇಕು. ಲೇ ನೆಕ್ಸ್ಟ್ ವಾಕ್ಯ. ಕೈನಲ್ಲಿ ಅಂತಿದ್ದಾರೆ ಬೆಂಕಿ ಕತ್ತಿ. ಇಬ್ರು ಒಟ್ಟೋಗಿದೆ ಅಲ್ಲಿಗೆ ಆರಾಧನಾ ಮಾಡಕ್ಕೆ. ಅವ ಮಗನು ಸ್ವಲ್ಪ ಡೌಟ್. ಗಟ್ಟೆಯುಂಡೆ, ಬೆಂಕಿಯುಂಡೆ, കത്തിയുണ്ട്, 3 വിഷയമുണ്ട്. എന്തില്ല? വേദിക്ക് വെക്കാകിരുത കുറിയില്ല. അല്ലേ? ಇಪ್ಪ ಎಲ್ಲಾರು ಬರೋದು ಚರ್ಚಕ್ಕೆ ಬರೋದು. ಎಚ್ಚ ಮಾಡಬೇಕಾಗಿದ್ದ ಕೆಲವು ವಿಷಯಗಳು ನಮ್ಮ ಕೈಲಿ ಎತ್ತಲ್ಲ. ಅದು ಚರ್ಚಲ್ಲಿ ಬಂದ ಸಿಕ್ಕುತ್ತೆ ಅಂತ ಹೇಳ್ತೀವಿ. ಕೆಲವರ ಕೈಯಲ್ಲಿ ಬೈಬಲ್ ഉണ്ടാಗಲ್ಲ. ಮನೆಗೆ ಬರುವಾಗ ಬೈಬಳಕ್ಕೆ ಎತ್ಕೊಂಡು ಅಭಿಮಾನದಲ್ಲಿ ಬರಬೇಕು. ಅಲ್ಲೇ ചർച്ചയ്ക്ക് വരുമ്പോൾ ബൈബിൾ എത്തിക്കൊണ്ട് ഒരു ഒളകടെ ഉണ്ട് എന്താ ഒരു തൃപ്തി. അപ്പോ കൈನಲ್ಲಿ എന്തുണ്ട്? ಬೆಂಕಿಯುಂಡು, ಕತ್ತಿ ಇದೆ, ಕಟ್ಟಿಗೆ ಇದೆ. 3 ವಿಷಯ ಉಂಟು. ഒരു ವಿಷಯ ಮಾತ್ರ ಮಿಸ್ಸಿಂಗ್. ಮಗನಿಂದ ಇದು ಡೌಟ್ ಬಂದೆ. സാധാരണ ನಾವು ಆರಾಧನೆಗೆಲ್ಲ ಹೋಗುವಾಗ ಇದೆಲ್ಲ ഉണ്ട്. ಕುರಿയും ചോത്തಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ದಿವಸ ಎಂದಿಲ್ಲ. ಎಚ್ಚದ ಕುರಿ ಇಲ್ಲ. ಯಾಕೆ ಕಾರಣ? ಅಬ್ರಹಾಮ ಹೇಳಿರ್ತಾರೆ, ಶೂನ್ಯವಾಗಿನ ಮನಸ್ಸಿಂದ ಅಬ್ರಹಾಮ ಹೇಳಿದ್ದಾರೆ, ದೇವರನ್ನು ನೋಡಿಕೊಳ್ತೀವಿ. ಹಲ್ಲೆಲೂಯಾ. ಆ ವಾಕ್ಯ ಒಂದು ಓದಿ ಸಿಸ್ಟರ್. ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಇಸಾಕನು, ಇಗೋ ಬೆಂಕಿಯು ಕಟ್ಟಿಗೆಯೂ ಉಂಟು. ಆದರೆ ಈ ಅಬ್ರಹಾಮನ ಮಗನಾയിട്ട് നല്ല മാതുകതയുള്ള വ്യക്തിയാണ്. മക്കളോട് ಚೆನ್ನಾಗಿ ಮಾತಾಡ್ತಾ ಇದ್ದ. അപ്പൊ അപ്പനോട് ഏളൊക്കെ മകൻ എന്തുണ്ട്? ഒരു അവകാശമുണ്ട്. നമ്മളോ മക്കളോട് മാತಾಡಲ್ಲ, മക്കളും ತಂದೆയോട് ಮಾತಾಡಲ್ಲ. ಮನೆಯಿಂದ ಬರೋಗലും ಅಲ್ಲೇ ಮಕ್ಕಳೋട് ನೀವು ಕಮ್ಯುನಿಕೇಟ್ ಮಾಡಬೇಕು. ಯಾವಾಗಲೂ ಮಕ್ಕಳೋട് ಏನು ಮಾಡಬೇಕು? ಎಪ್ಪಳು ಮಾತಾಡಬೇಕು. ಮಕ್ಕಳ ಹತ್ರ ಸಮಯ ಸಿಕ್ಕೋ ಏನು ಮಾಡಬೇಕು? ಅವರೋട് ಆಟ ಆಡಬೇಕು, ಮಾತಾಡಬೇಕು. ಲೇ ಅಣೋ ಅಪ್ಪ ಅಮ್ಮ ಜೊತೆಗೆ ಆಟ ಆಡೋದು ನಮ್ಗೆ ಇಷ್ಟ ತಾನೆ? ಇಷ್ಟನಾ? 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 ಮಕ್ಕಳು ಭಯಂಕರ ಇಷ್ಟ. ಅಪ್ಪೋ ತಂದೆ ತಾಯಿಗಳು ಏನ್ ಮಾಡ್ಬೇಕು? ಮಕ್ಕಳ ಜೊತೆಗೆ ಆಟ ಆಡ್ಬೇಕು. ಲೇ ಅಣ್ಣ ಫ್ರೀ ಆಗಿರುವಾಗ ಏನ್ ಮಾಡ್ಬೇಕು? ಆಟ ಆಡ್ಬೇಕು. ಅವರಾയിട്ട് ಮಾತಾಡ್ಬೇಕು. ಅಪ್ಪ ಅಬ್ರಹಾಮಿನೋട് ಈ ಮಗನ್ ಕೇಳ್ತಾ ಇದೀವಿ, ಎಂದ ಬೆಂಕಿ ಇದೆಯೇ, ಕತ್ತಿ ಇದೆಯೇ, ಗಟ್ಟಿಗೆ ಇದೆಯೇ,
ಯಜ್ಞಕ್ಕೆ ಬೇಕಾಗಿದ್ದ ಕುರಿಯಲ್ಲಿ ಬೇಗ ಬೇಗ ಓದಿ ಬೇಗ ಓದಿ. ಕಟ್ಟಿಗೆ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ഇവിടെയാണ് അബ്രഹാമിന്റെ ನಂಬಿಕೆ. ಒಳಗಡೆ ಭಾರമുണ്ട്, ಇಷ್ಟമുള്ളതിനെ ಬಿಟ್ಟುಕೊಡಕ್ಕೆ ಹೋಗ್ತಾ ಇದೀವಿ. ತಮ್ಮ ಮನಸ್ಸಲ್ಲಿ ಬಹಳ ಪ್ರೀತಿ ಮಾಡಿದ ವಿಷಯತೆ ದೇವರ ಮುಂದೆ ನಾವು ಬಿಟ್ಟುಕೊಡಕ್ಕೆ ಹೋಗ್ತಾ ಇದ್ದೀವಿ. അതിൻ്റെതായ ദുഃഖം എൻ്റെ ജീവിതത്തിലുണ്ട്. ആകെ കൂടെ മകനോട് വിശ്വാസത്തിലും ನಂಬಿಕೆಯಲ್ಲೂ അവർ ಹೇಳಿದ್ದಾರೆ, ದೇವರು ನೋಡಿಕೊಳ್ತೀವಿ. ഹല്ലേലൂയ. ಕೆಲ ಸಮಯದಲ್ಲಿ ಆರಾಧನೆಗೆ ಬರುವಾಗ ಕೈಲಿ ഒന്നും ഉണ്ടാಗಲ್ಲ. ಶೂನ್ಯವಾದ ಮನಸ್ಸೋಡೆ ನೀ ಆಲಯಕ್ಕೊಳಗಡೆ ಬರುವಾಗ ನೀವು ನಂಬಿಕೆ ಹೇಳಬೇಕು, ದೇವರು ನೋಡಿಕೊಳ್ತೀವಿ. ഹല്ലേലൂയ. ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ಮಕ್ಕಳಿಗೂ ಸ್ಕೂಲ್ಗೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಬಟ್ ನೀ ಆರಾಧನೆಗೆ ಬರ್ತಾ ಇದೀವಿ, ವಿಶ್ವಾಸ ಹೇಳಬೇಕು, ದೇವರು ನೋಡಿಕೊಳ್ತೀವಿ. ഹല്ലേലൂയ. എത്ര ശൂന്യವಾದ ಮನಸ್ಸು ಇದಾದ್ರೂ ಕೂಡ ನೀ ನಂಬಿಕೆ ഒരു ವಿಷಯ ಹೇಳಬೇಕು, ದೇವರು ನೋಡಿಕೊಳ್ತೀವಿ. ഞാൻ ಸೇವ ಮಾಡದ ದೇವರು ನನ್ನ ವಿಷಯಗಳಿಗೂ ಅಲ್ಲೇ ಪರಿಸಮಾಪ್ತಿ ಕೊಡಕ್ಕೆ ಶಕ್ತನಾಗಿ ದೇವರನ್ನು ಇವತ್ತು ನೀ ನಂಬಿ ಹೇಳಬೇಕು, ಅವನ್ ನೋಡಿಕೊಳ್ತೀವಿ. അബ്രഹാം ಹೇಳಿದ ಅತಿ ದುಃಖമുണ്ട്. 25 ವರ್ಷം ಕಾಯ್ಕೊಂಡ ಮಗನ ಅನೇಕ ಪರಿಹಾಸಗಳು ಅನುಭವಿಸಿದ್ದಾರೆ, ಅನೇಕ ದೂರ ಮಾಡಿದ್ದಾರೆ, ತಂದೆ ತಾಯಿಗಳು ದೂರ ಮಾಡಿದ್ದಾರೆ, ಯಾರು ಸಹಾಯವಿಲ್ಲದೆ ಕಷ್ಟಪಟ್ಟು ಬೆಳೆಸಿಕೊಂಡು ಅಲ್ಲೇಲಿಯ ഒരു ಮಗನ ನನಗೆ ದೇವರು ಕೊಟ್ಟಿದ್ದಾರೆ. ಇಪ್ಪ ಆ ಮಗನ ನನ್ನ ಕೈಯಿಂದ ನಷ್ಟವಾಗ್ತಾ ಇದೀವಿ. പക്ഷെ ಮನಸ್ಸಿನಲ್ಲಿ ದೃಢವಾಗಿ ಇಟ್ಕೊಂಡು ಅವನು ಹೇಳಿದ್ದಾರೆ, ದೇವರು ನೋಡಿಕೊಳ್ತೀವಿ, ದೇವರು ನೋಡಿಕೊಳ್ತೀವಿ ಅಂತ ಹೇಳಿರೋದು. ಎಷ್ಟು ವಾಕ್ಯ? ಹೀಗೆ ಅವರಿಬ್ಬರು ಹೋದರು. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ನಮಗೆ ಇಷ್ಟಪಟ್ಟ ಜಾಗದಲ್ಲಿ ಹೋಗಬಾರದು, ದೇವರು ಹೇಳಿದ ಜಾಗಕ್ಕೆ ಆರಾಧನೆ ಮಾಡಕ್ಕೆ ಹೋಗ್ಬೇಕು. ಹಲ್ಲೇಲೂಯ. ಬೇರೆ ಯಾರು ಹೇಳಿದ ಜಾಗಕ್ಕೆ ಎಲ್ಲ ಹೋಗ್ಬೇಕಾಗಿರೋದು, ದೇವರು ಹೇಳಿದ ಜಾಗಕ್ಕೆ ಏನ್ ಮಾಡ್ಬೇಕು? ಆರಾಧನೆಗೆ ಹೋಗ್ಬೇಕು. ಲೇ ನೆಕ್ಸ್ಟ್ ವಾಕ್ಯ. ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಅಬ್ರಹಾಂ ಯಜ್ಞವೇದಿಯನ್ನು ತಯಾರು ಮಾಡಿದ್ದಾರೆ. ನಿನ್ನ ಮನಸ್ಸಿನಲ್ಲಿ ಆರಾಧನೆಗೆ ഒരു ಪ್ಲಾನ್ ഉണ്ടാಗಬೇಕು. ಹಲ್ಲೇಲೂಯ. ನಿನ್ನ ಮನಸ್ಸಿನಲ್ಲಿ ಆರಾಧನೆಗೆ ഒരു ಭಾವನೆ ഉണ്ടാಗಬೇಕು ಅಲ್ವಾ? ಮನಸ್ಸಿನಲ್ಲಿ ಎಂದ ವಿಧವಾಗಿ ದೇವರೇ ಆರಾಧಿಸಬೇಕಂದ ഒരു പ്ലാനോടെ ಆಗಿರಬೇಕು ನೀವೇ ದೇವರ ಆಲಯಕ್ಕೆ ಬರೋದು. മനസ്സ് ശൂന്യവാ, ദുഃഖവും പ്രതികൂലവും നിന്റെ ജീവിതത്തിലുണ്ട്, ಕಷ್ಟವು ಇಕ್ಕಟ್ಟು ನಿನ್ನ ಜೀವನದಲ್ಲಿഉണ്ട്. ಹಾಗಿದ್ರೆ ಕೂಡ ಆರಾಧನಾ ವಿಷಯದಲ್ಲಿ ನೀ ಏನ್ ಮಾಡಬೇಕು? ಅದೇ ഒരു ರೂಪ ಉಂಟಾಗಬೇಕು. ಆರಾಧನೆಗಾಗಿ ನಿನക്കൊരു ಪ್ಲಾನ್ ഉണ്ടാಗಬೇಕು. ಅಲ್ಲಿದ್ಯಾ? ಖಾಲಿ ಬೀಲಿ ಆರಾಧನೆ ಮಾಡಕ್ಕಲ್ಲ ಬರಬೇಕಾಗಿರೋದು. ಹೆಂಗೆ ಆರಾಧನೆ ಮಾಡಬೇಕು? ಪ್ಲಾനും ಪದ್ಧತಿಯಾಗಿ ಬರಬೇಕು. ಲೇ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ അതിന് ಬೇಕಾದ ಕಾರ್ಯಾದಿಗಳ ಮಾಡಿ ಅದಾದ ಮೇಲೆ ತನ್ನ ಮಗನನ್ನು ಕಟ್ಟಿದ್ದಾರೆ. ಹಲ್ಲೇಲೂಯ. ಆರಾಧನಾ ಸಮಯದಲ್ಲಿ ಮಕ್ಕಳೇನ್ ಮಾಡಬೇಕು? ಆರಾಧನೆ ಮುಂದೆ ಕಟ್ಟಬೇಕು. ಹಲ್ಲೇಲೂಯ. മക്കളെന്നെ ಮಾಡಬೇಕು? അനുസരണശീലം അല്ലേ? ഇവിടെ ഇസഹാക്ക് അനുസരണമുള്ള ಮಗನ. ಆದರೂ ಕೂಡ ಅವನೇ ಆರಾಧನಾ ವಿಷಯದಲ್ಲಿ ಏನ್ ಮಾಡಿದ್ದಾರೆ? ಕಟ್ಟಿದ್ದಾರೆ. ಮಗನೇ, ಆರಾಧನೆ ಮಾಡುವಾಗ ನಾವು ಅಲ್ಲಿ ಸಾಧಾರಣ ರೀತಿಯಲ್ಲಿ ಇರಬೇಕಾಗಿರೋದು. ಕೆಲವು ವಿಷಯಗಳೇ ನಾವು ಏನ್ ಮಾಡಬೇಕು? ಅನುಸರಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ನಿಲ್ಲಬೇಕು. ಆಟ ಆಡದ ಮಗನ, ಓಡಾಡದ ಮಗನ ಆರಾಧನಾ ವಿಷಯ ಬರುವಾಗ ಅವನ್ ತನ್ನ ಮಗನ ಕೈಗಾಲಗಳು ಕಟ್ಟಿದ್ದಾರೆ. ಆರಾಧನೆ ಬರುವಾಗ ಏನ್ ಮಾಡಬೇಕು? ಮಕ್ಕಳೇ, ಅನುಸರಣೆಯಲ್ಲಿ ಇರಿಸಬೇಕು. ಆರಾಧನೆ ಹೆಂಗಿರ್ಬೇಕಂತ ಅದೇ ರೀತಿಯಲ್ಲಿ ಅಬ್ರಹಾಂ ತನ್ನ ಮಗನೇ ಅನುಸರಣೆಯಲ್ಲಿ ಹಾಕಿದ್ದಾರೆ. ഇവിടെ അബ്രഹാം മകനെ ഇസഹാക്കോ തന്റെ അനുസരിಸಿದ್ದಾರೆ. ആണോ അല്ലയോ? ಆರಾಧನೆಗಾಗಿ ಏನ್ ಮಾಡಿದ್ದಾರೆ? ಅನುಸರಿಸಿದ್ದಾರೆ. ಯಜ್ಞವೇದಿ ತಯಾರು ಮಾಡಿ ಯಜ್ಞವೇದಿಯನ್ನು ಸಿದ್ಧಪಡಿಸಿ ಅಬ್ರಹಾಂ ಮಗನ ಕರೆಸಿ ಬಂದಿದ್ದಾರೆ. ಬಾ, ಕೈಯನ್ನು ತೋರಿಸು. ಕೈ ತೋರಿಸ್ಕೊಟ್ಟಿದ್ದಾರೆ. ಏನು ಕೇಳಿಲ್ಲ.
ಕಾಲು ತೋರಿಸಿದ್ದಾರೆ, ಏನು ಮಾಡಿಲ್ಲ. ಗಟ್ಟಿಗೆ ಮೇಲೆ ಇಟ್ಟು ಮಲಗಿಸಿದ್ದಾರೆ. ಅಲ್ಲಿ ಎತ್ತೋಡಕ್ಕೆ ತಯಾರು ಮಾಡಿಲ್ಲ ಲೇ. ಕಾರಣ എന്താ? അതിന് അബ്രഹാമിന് ഇസഹാക്കിന് ഒരു വിഷയം ಗೊತ್ತಾಯಿತು. ಆರಾಧನೆ ಮುಂದೆ ಅಪ್ಪನ ಮುಂದೆ ഒരു ಅಭ್ಯಾಸ ನಡೆಯಲ್ಲ. ಮಗನು ಗೊತ್ತಾಯಿತು, ಆರಾಧನೆ ಮುಂದೆ ಅಪ್ಪನ ಹತ್ರ ಏನು ಹೇಳಿದ್ರೆ ಮನಸ್ಸು ಚಂಚಲವಾಗಲ್ಲ. ಅವನ ಆರಾಧನೆಗೆ ದೃಢವಾಗಿದ್ದ ವ್ಯಕ್ತಿಯ. ಅದಕ್ಕಾಗಿ 3 ದಿವಸ ಕಷ್ಟಪಟ್ಟು ಬಂದಿರೋದು, ಅದಕ್ಕಾಗಿ ಎಣ್ಣೆ ಎತ್ಕೊಂಡು ಬಂದಿರೋದು, ಎന്റെ ಕೈಗಾಲುಗಳು ಕೆಟ್ಟಿದ್ದು ಅದಕ್ಕಾಗಿ ಆರಾಧನೆ ಮುಂದೆ എന്റെ ಅಪ್ಪನೋடு ಏನು ಮಾತಾಡಿದ್ರೆ ഒരു ಪ್ರಯೋಜನವಿಲ್ಲ. ಅದಕ್ಕಾಗಿ ಅವನ ಅನುಸರಿಸಿದ್ದಾರೆ. ದೇವರ ಮಕ್ಕಳೇ, ಆರಾಧನೆಗಾಗಿ ಬರುವಾಗ ನೀ ಅದೇ ದೃಢ ಮನಸ್ಸೋടെ ಇರಬೇಕು. ಮಕ್ಕಳಾಟ ಆಡುವಾಗ ಅದನ್ನು ನೋಡಿ ನಗುದ ವ್ಯಕ್ತಿ ಆಗಬಹುದು. ದೊಡ್ಡ ಮನಸ್ಸೋಡೆ ಅಲೇಲಿಯ ಮನಸ್ಸು ದೃಢಪಡಿಸಿ ಆರಾಧನೆ ಮುಂದೆ ನಾನು ಯಾವುದು ಕಾಂಪ್ರಮೈಸ್ ಮಾಡಲ್ಲ ಅಂದ ಅಬ್ರಹಾಮು ತನ್ನ ಮಗನನ್ನು ತೋರಿಸ್ತಾರವಾಗಿ. ಇವತ್ತು ಇಲ್ಲಿ ಕೂತಿರುವ ಓರೋ ಮಕ್ಕಳು ನಿನ್ನೆ ಕಡೆ ತೀರ್ಮಾನ ಮಾಡಬೇಕು, ಆರಾಧನೆ ವಿಷಯದಲ್ಲಿ ನಾನೊಂದು ಕಾಂಪ್ರಮೈಸ್ ಮಾಡಲ್ಲ. ಅದನ್ನೇ ತಲೆಮಾರಿಗೆ ಗೊತ್ತಾಗ ರೀತಿಯಲ್ಲಿ ಅವರ ಅನುಸರಣದಲ್ಲಿ ನಾವು ಮುಂದೆ ನಡೆಸ್ಕೊಂಡು ಬರುತ್ತೀವಿ ಅಂತ ತೀರ್ಮಾನದಲ್ಲಿ ಮುಂದೆ ಬರಬೇಕು. ಆರಾಧನಾ ವಿಷಯದಲ್ಲಿ ನೋ ಕಾಂಪ್ರಮೈಸ್. ಅದು ಇಸಹಾಕನಿಗೆ ಗೊತ್ತುಂಟು. ಕೈ ತೋರ್ಸ ಕೇಳಿದ ಕೈ ತೋರಿಸಿದ್ದಾರೆ, ಕಾಲು ತೋರ್ಸ ಕೇಳಿದ ಕಾಲು ತೋರಿಸಿದ್ದಾರೆ. ಆರಾಧನಾ ವಿಷಯದಲ್ಲಿ ಅಪ್ಪನು ಯಾವ್ದು ಕಾಂಪ್ರಮೈಸ್ ಅಲ್ಲಂತ ಆರೇನು ಯಾರಿಗೂ ಗೊತ್ತುಂಟು, ಇಸಹಾಕನಿಗೆ ಗೊತ್ತುಂಟು. ಅದಕ್ಕಾಗಿ ಏನು ಮಾತಾಡಿಲ್ಲ. ಅಪ್ಪನ ಕೈ ತೋರ್ಸ ಕೇಳಿದ್ರೆ ಅವನ ಕೈಗೆ ತೋರಿಸಿದ್ದಾರೆ, ಅವನ ಕೈಗಳು ಕಟ್ಟಿದ್ದಾರೆ. ಅಪ್ಪನ ಕಾಲು ತೋರ್ಸ ಕೇಳಿದ್ರೆ ಅವನ ಕಾಲು ತೋರಿಸಿದ್ದಾರೆ, ಅಪ್ಪನ ಕಾಲುಗಳು ಕಟ್ಟಿದ್ದಾರೆ. ಆರಾಧನೆ ಮುಂದೆ ತನ್ನ ತಂದೆಗೆ ಯಾವ್ದು ಕಾಂಪ್ರಮೈಸ್ ಇಲ್ಲ ಅಂತ ಯಾರಿಗೂ ಗೊತ್ತು, ಇಸಹಾಕನಿಗೆ ಗೊತ್ತು. ಇವತ್ತು ಇಲ್ಲಿ ಕೂತಿರುವ ಓರೋ ವ್ಯಕ್ತಿಯು ನಿನ್ನ ಹೃದಯದಲ್ಲಿ ಒಂದು ತೀರ್ಮಾನ ಮಾಡಬೇಕು. ದೇವರ ಆರಾಧನೆ ಮಾಡಕ್ಕೆ ಆಲಯಕ್ಕೆ ಬರುವಾಗ ಮಕ್ಕಳೇ ಅನುಸರಣದಲ್ಲಿ ಭಯಭಕ್ತಿನಲ್ಲಿ ಏನು ಮಾಡಬೇಕು, ಆರಾಧನೆಗಾಗಿ ನೀ ಸಿದ್ಧಪಡಿಸಬೇಕು. ಹಲ್ಲೆಲೂಯಾ. ಅದ ಮಕ್ಕಳ ಕೈನಲ್ಲಿ ಮೊಬೈಲ್ ಕೊಟ್ಟು, ಬುಕ್ ಕೊಟ್ಟು, ಸ್ಲೈಟ್ ಕೊಟ್ಟು, ಊಟ ಕೊಟ್ಟು ಇರಿಸಬಹುದು. ಏನು ಮಾಡಬೇಕು? ಆರಾಧನೆಗಾಗಿ ಅವರೇ ಸಿದ್ಧಪಡಿಸಬೇಕು. ದೊಡ್ಡನಾಗಿರುವ ಮನುಷ್ಯ ಅಬ್ರಹಾಂ ಮನಸ್ಸು ಗಟ್ಟಿಯಾಗಿ ಹೇಳಿದ್ದಾರೆ, ಇರು ಹಂಗೆ ಕೂತ್ಕೊಂಡಿದ್ದಾರೆ. ಮಗನ ಎತ್ತಿ ಎಚ್ಚ ಮೇಲೆ ಹಾಕಿದ್ದಾರೆ. ಎಷ್ಟು ವಾಕ್ಯ? ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಕತ್ತಿಯನ್ನು ಎತ್ತಿದ್ದಾರೆ. ಆರಾಧನೆ ಮುಂದೆ ಮಗನಾಯಾലും ಸರಿ, ಮಗಳಾಯಾലും ಸರಿ, ಯಾವ್ದು ವಿಷಯಗಳಾലും ಸರಿ, ಐ ಡೋಂಟ್ ಹ್ಯಾವ್ ಎನಿ ಕಾಂಪ್ರಮೈಸ್. ഹല്ലേലൂയ. ആരാധന വിഷയത്തിൽ ആർക്കും കോംപ്രമൈസ് ഇല്ല. അതാണ് അബ്രഹാമിന്റെ വിക്ടറി. അബ്രഹാമിന് ജയമല്ലേ ഉണ്ടാകിരുന്നു. അത് മകനെ കൊട്ട വിഷയമല്ല, അതിനപ്പുറವಾಗಿ അവന്റെ മനസ്സിലുള്ള തീരുമാനമാണ്. ಮಕ್ಕಳು എങ്ങനെയാ ದಾರಿಯಲ್ಲಿ ನಡೆಸ್ಕೊಂಡು ಬಂದಿರೋದು. ಆರಾಧನೆ ಮಾಡುವಾಗ ಅಪ್ಪನ ಆರನ್ನು ಆರ್ಕು ಗೊತ್ತುಂಟು, ಇಸಹಾಕನು ಗೊತ್ತುಂಟು. ഹല്ലേലൂയ. മുതലേ അനുഭവങ്ങൾ ആർക്കുണ്ട്? ഇസഹാക്കിനുണ്ട്. ആരാധന വിഷയം പറയുക മകനെ ഒരു കോംപ്രമൈസും തന്റെ ಮಾಡല്ലെന്ന് ആർക്ക് ಗೊತ್ತುಂಟು? അബ്രഹാമിന് ಗೊತ್ತುಂಟು. ಅದಕ್ಕಾಗಿ ಅಬ್ರಹಾಮಿನೋട് ಇಸಹಾಕ್ ಏನು ಹೇಳಿಲ್ಲ, ಅನುಸರಿಸಿ ನಿಂತಿದ್ದಾರೆ. ಓಡಿದರೆ ಕೊಯ್ಸ್ಬಿಡುತ್ತೆ ಯಾರು ಗೊತ್ತುಂಟು? ತಂದೆയുടെ തീരുമാനം ದೊಡ್ಡದ. ತಂದೆ ತೀರ್ಮಾನ ಮಾಡಿದ ತೀರ್ಮಾನವನ್ನು ಯಾರು ಗೊತ್ತು? ಇಸಹಾಕನು ಗೊತ್ತು. ಅದಕ್ಕೆ ಓಡಕ್ಕೆ ತಯಾರಾಗಿಲ್ಲ, ಎದುರಿಸಕ್ಕೆ ತಯಾರಾಗಿಲ್ಲ. ತಂದೆ ಸಾಧಾರಣ ವ್ಯಕ್ತಿಯೊಂದಲ್ಲ. ಕೈನಲ್ಲಿ ಕತ್ತಿಯ ಓಡಿದರೆ ಕೊಯ್ದು ಬಿಡ್ತೀವಿ. ಅದಕ್ಕಾಗಿ ಏನ್ ಮಾಡಿದ್ದಾರೆ? ಅವನು ಅಭ್ಯಾಸ ಮಾಡಿಲ್ಲ, ಆರಾಧನೆಗೆ ಅವನು ಸಿದ್ಧಪಟ್ಟಿದ್ದಾರೆ. ನೆಕ್ಸ್ಟ್ ವಾಕ್ಯ. ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ನೋಡಿ, ഇവിടെ ആ വിഷയം. ആരാധനയ്ക്കായി മക്കളെ ശരി ಮಾಡುವಾಗ ഒരു ദോഷവും തട്ടದಕ್ಕೆ ದೇವರ ಅನುಮತಿ ಕೊಡಲ್ಲ. ನಿನ್ನ ತಲೆಮಾರಿಗೂ ಯಾವುದು ವಿಷಯವಾಗಿದ ದೋಷಗಳು ಉಂಟಾಗದೆ ದೇವರ ಅನುಮತಿ ಕೊಡಲ್ಲ. പക്ഷെ ಮಕ್ಕಳೇ ಅಭ್ಯಾಸದಲ್ಲಿ ನಡೆಸಬೇಕು. ಆರಾಧನೆ ವಿಷಯದಲ್ಲಿ ಮಕ್ಕಳೇ ತಯಾರು ಮಾಡಬೇಕು. അങ്ങനെ ತಯಾರು ಮಾಡಿರದ അബ്രഹാമിനോട് ದೇವರು ಹೇಳಿದ್ದಾರೆ, ನೋ, ಬಾಲಕನ ಮೇಲೆ
ಕೈ ಹಾಕಬಾರ್ದು. നീ നിനക്ക് കൊടക്ക് തയ്യാറായ മനസ്സുണ്ടല്ലോ, അത് ഞാൻ കണ്ടു. ഇനി ബാലകന് ഒരു ദോഷവും ഉണ്ടാകല്ല. ಮಕ್ಕಳೇ ಅದೇ ತರ ಅಭ್ಯಾಸ ಮಾಡಬೇಕು. ನೆಕ್ಸ್ಟ್ ವಾಕ್ಯಂ. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ. ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ. ಇಸ್ ಅ ಪರ್ಫೆಕ್ಟ್. നീയും പെർഫെക്റ്റാ, നിന്റെ മകനും പെർഫെക്റ്റ്. ഇനി അവന് ഒടിയത് ആവശ്യകതയില്ല. ഹല്ലേലൂയ. അവന് ആരാധന എന്നെന്ന് ಗೊತ್ತಾಯಿತು അല്ലേ? ಮಕ್ಕಳಿಗೆ ಆರಾಧನೆ എന്നದು ಗೊತ್ತಾಗಿದ್ರೆ പിന്നെ ಒಡೆಯೋದು ಅವಶ್ಯಕತೆ ಇಲ್ಲ. ಅವ್ರು ಕರೆಕ್ಟಾಗಿ ಚರ್ಚಲ್ಲಿ ಕೂತ್ಕೊಳ್ಳುತ್ತೆ. ಮಕ್ಕಳಿಗೆ ಆರಾಧನೆ ಅನ್ನೋದು ಗೊತ್ತಾಗಿದ್ರೆ പിന്നെ ನೀ ಕಷ್ಟಪಡೋದು ಅವಶ್ಯಕತೆ ಇಲ್ಲ. അതുവരെ ನೀ ಅಭ್ಯಾಸ ಮಾಡಿಸ್ಬೇಕು. ಇಪ್ಪೋ ಆರ್ಗೂ ಗೊತ್ತಾಯಿತು? ಇಸಹಾಕನ ಆರಾಧನೆ എന്നൊന്ന് ಗೊತ್ತಾಯಿತು. ഇനി അവന് ബാലകನ ಮೇಲೆ ಏನು ಮಾಡಬೇಡ, ಕೈ ಹಾಕ್ಬೇಡ. ಅವನು ಸಾಯಿಗೆ ತಯಾರಾಗಿದ್ದ, ಆರಾಧನೆಕ್ಕಾಗಿ ಸಾಯಿಗೆ ತಯಾರಾಗಿದ್ರು ಮಗನು. ಆರಾಧನೆಗೂ ಮಗನೇ ಕೊಡೋದಕ್ಕೆ ತಯಾರಾಗಿರೋ ತಂದೆ. ಎರಡು ವ್ಯಕ್ತಿಗಳಲ್ಲಿ ಕಾಣ್ತಾ ಇದೀವಿ. ಹಲ್ಲೆಲೂಯಾ. ಆರಾಧನೆಕ್ಕಾಗಿ ತನ್ನ ಪ್ರಿಯ ಮಗನನ್ನು ಕೊಡೋದಕ್ಕೆ ತಯಾರಾಗಿದ್ದ ഒരു ತಂದೆಯಲ್ಲಿ ಕಾಣ್ತಾ ಇದೀವಿ. ಆರಾಧನೆಕ್ಕಾಗಿ ಸ್ವಯವಾಗಿ ಅರ್ಪಿಸಕ್ಕೆ ತಯಾರಾಗಿದ್ದ ഒരു ಮಗನೆയും ಇಲ್ಲಿ ಕಾಣಿಸ್ತಾ ಇದೀವಿ. ಇದಾ ಯಥಾರ್ಥವಾಗಿ ದೇವರ ಆರಾಧನೆ ಮಾಡಿಕೊಡೋದು. ಹಲ್ಲೆಲೂಯಾ. ತಂದೆ ಕೊಡಕ್ಕೆ ತಯಾರಾಗಿ ಮಗನ್ ಸ್ವಯವಾಗಿ ಅರ್ಪಿಸಿದ್ದಾರೆ. ಕ್ವಾಲಿಟಿ ನೋಡಿ. ಹಲ್ಲೆಲೂಯಾ. ಆ ಡಿಫರೆನ್ಸ್ ನೋಡಿ. ತಂದೆ ದೇವರ ಸನ್ನಿಧಾನದಲ್ಲಿ ಕೊಡಕ್ಕೆ ತಯಾರಾಗಿದ್ದಾರೆ, ಮಕ್ಕಳು ಅರ್ಪಿಸಕ್ಕೆ ತಯಾರಾಗುತ್ತೆ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಇನ್ನು ತೀರ್ಮಾನമുള്ള ವ್ಯಕ್ತಿಗಳೇ, ನೀ ದೇವರ ಸನ್ನಿಧಾನದಲ್ಲಿ ಕೊಡೋದಕ್ಕೆ ನಿನ್ನ ಮನಸ್ಸು ಸಿದ್ಧಪಟ್ಟು ನೀ ತಯಾರಾಗಿದ್ದಾರೆ, ನಿನ್ನ ಮಕ್ಕಳು ಒಂದು ಸ್ಟೆಪ್ ಮೇಲೆ ಬರುತ್ತೆ, ಅವರ್ ಸಾಯಿಕ್ಕೆ ತಯಾರಾಗುತ್ತೆ. ಹಲ್ಲೆಲೂಯಾ. ನಾವು ಮಕ್ಕಳಿಗೆ ತೋರಿಸ್ಕೊಡ್ಬೇಕಾಗಿರೋದು ದೇವರ ಸನ್ನಿಧಾನದಲ್ಲಿ എല്ലാ ವಿಷಯದಕ್ಕೆ ಅಪ್ರವಾಗಿ ಸ್ವಯವಾಗಿ ದೇವರ ಸನ್ನಿಧಾನಕ್ಕೆ ಇಷ್ಟಪಟ್ಟದಲ್ಲ, ದೇವರ ಸಮರ್ಪಿಸಕ್ಕೆ ನೀ ತಯಾರಾಣೋ? ಹಲ್ಲೆಲೂಯಾ. ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು. ನಿನ್ನ ಮಕ್ಕಳು ಒಂದು ಸ್ಟೆಪ್ ಮೇಲೆ ಬಂದು ಅವರು ಹಲ್ಲೆಲೂಯಾ ಹಲ್ಲೆಲೂಯಾ ಸ್ವಯಂ ರಕ್ಷಸಾಕ್ಷಿ ಆಗೋದಕ್ಕೆ ತಯಾರಾಗುತ್ತೆ. ಹಲ್ಲೆಲೂಯಾ. ಅಂಡರ್ಸ್ಟ್ಯಾಂಡ್ ಆಗಿದಾ? ഇവിടെ ವಿಷಯ ತಂದೆ ದೇವರ ಸನ್ನಿಧಾನಕ್ಕೆ ಕೊಡಕ್ಕೆ ತಯಾರಾಯಿತು, ಮಕ್ಕಳು ದೇವರ ಸನ್ನಿಧಾನ ಅರ್ಪಿಸಕ್ಕೆ ತಯಾರಾಯಿತು. ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯ. ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು. ದೇವರಲ್ಲಿ ಭಯಭಕ್ತಿ ಉಳ್ಳ ವ್ಯಕ್ತಿ നല്ലൊരു സർട്ടിഫിക്കറ്റ് ಸಿಕ್ಕಿದ್ದಾರೆ. ಅಬ್ರಹಾಮನು ಸಿಕ್ಕಿದೆ. ಅಬ್ರಹಾಮನು ಈಸ್ ಎ ಗುಡ್ ಸರ್ಟಿಫಿಕೇಟ್, ಒಳ್ಳೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸಿಕ್ಕಿದ್ದಾರೆ. ಆರ್ಕೆ? ಅಬ್ರಹಾಮನು ಮಗನೊരു ಸರ್ಟಿಫಿಕೇಟ್ ഉണ്ട്, അതിന് ಹಿಂದೆ ಹೇಳ್ತೀವಿ. ಅಬ್ರಹಾಮನು ಎಂದು ಸಿಕ್ಕಿದ್ದಾರೆ? ಗುಡ್ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಒಂದು ಓದಿ ಸಿಸ್ಟರ್. ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಿ ಬಂತು ಎಂದು ಹೇಳಿದನು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತು. ಇದುವರೆ ಕಾಣಾತ ಕೆಲದರೆ ಅಬ್ರಹಾಂ ಕಂಡಿದ್ದಾರೆ. ಆರಾಧನೆಗೆ ಬರುವುದೊಂದು ಕಂಡಿಲ್ಲ. ಕುರಿಯ ಕಂಡಲ್ಲಿ ಫಸ್ಟ್ ಟೈಮ್ ಎತ್ತಿರ್ತಾ ಇದ್ದೀವಿ. ಹಲ್ಲೆಲೂಯಾ. ശൂന്യമായ മനസ്സോടെ ദൃഢനിശ്ചയത്തോടെ ബണ്ട് കത്തി വന്ന അബ്രഹാം തീരുമാനം ಮಾಡಿ, ഇന്ന് എന്റെ മകനെ ഞാൻ ಇಲ್ಲಿ ಅರ್ಪಿಸ್ತೀವಿ. ದೇವರ ಸನ್ನಿಧಾನದಲ್ಲಿ ಅವನೊಂದು ಆಶೀರ್ವಾದ ಉಂಟಾയി. ನೀವು ಪೂರ್ಣ ಮನಸ್ಸೋടെ ದೇವರ ಸನ್ನಿಧಾನ ಬಂದಿದ್ದ. ಕಾಣಾತ ಕೆಲದನ್ನು ನೀವತ್ತು ಕಾಣುತ್ತೀವಿ. ಇದುವರೆ ಕಾಣಾತ ಕೆಲ ಆಶೀರ್ವಾದಗಳೇ ನಿನ್ನ ಕಣ್ಣು ಮುಂದೆ ಕಾಣುತ್ತೀವಿ. ಅಬ್ರಹಾಂ ಕಣ್ಣೆತ್ತಿ ನೋಡುವಾಗ ಕಂಡು ಒಂದು ಟಗರುನೆ ಕಂಡಿದ್ದಾರೆ. ಲೇ ಎಂದು ಕಂಡು ಓದಿ. ಅಬ್ರಹಾಂ ಕಣ್ಣೆತ್ತಿ ನೋಡುವಾಗ ಎಂದು ಕಂಡು? ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಒಂದು ಟಗರು ಪೊದೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಲೇ ರೆಡಿಯಾ? ನೀ ಅರ್ಪಿಸಕ್ಕೆ ತಯಾರಾಣೋ? ಕೊಡೋದಕ್ಕೆ ದೇವರು ತಯಾರ. ಹಲ್ಲೆಲೂಯಾ. ನೀ ಸ್ವಯವಾಗಿ ಅರ್ಪಿಸಕ್ಕೆ ತಯಾರಾಣೋ? ಕೊಡೋದಕ್ಕೆ ದೇವರು ತಯಾರ. ಹಲ್ಲೆಲೂಯಾ. ನೀ ಸಿದ್ಧವುಳ್ಳ ಮನಸ್ಸೋಡೆ ತಯಾರಾಗಿ ದೇವರ ಸನ್ನಿಧಾನದಲ್ಲಿ ನಿನ್ನ ಅರ್ಪಿಸಕ್ಕೆ ತಯಾರಾಗಿ ಬಂದಾಲ್ ನಿನಕ್ಕೋಸ್ಕರ ಕೊಡೋದಕ್ಕೆ ದೇವರು ತಯಾರಾಗಿ. ಇದುವರೆ ಕಾಣಾತ ಕೆಲದನ್ನು ನೀ ಕಾಣುತ್ತೀವಿ.
ಇದುವರೆ ಓಪನ್ ಆಗತ್ತ ಕೆಲ ಬಾಧಗಳು ದೇವರು ಓಪನ್ ಮಾಡ್ತೀವಿ. ಇದುವರೆ ಕಾಣಾತ ಕೆಲ ಆಶೀರ್ವಾದ ತಂದೆ ಅಲೇಲಿಯ ಆ ದಾರಿಗಳೇ ದೇವರು ಓಪನ್ ಮಾಡ್ತೀವಿ. ನಿನ್ನ ಕಣ್ಣು ಮುಂದೆ ಅದು ಓಪನ್ ಆಗಿ ಕಾಣಿಸ್ತೀವಿ. ನೆಕ್ಸ್ಟ್ ವಾಕ್ಯ. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಯೆಹೋವ ಈರೆ. ನಿಂದೆ ಸ್ಥಳത്തിനു ಹಲ್ಲೆಲೂಯ ನೀ ಕೂತಿರದ ಜಾಗಕ್ಕೆ ಹೆಸರು ಬೀಳುತ್ತೆ. ಹಲ್ಲೆಲೂಯ. ಯೆಹೋವ ಇಲ್ಲಿ ಉಂಡೆ. ಯೆಹೋವ ಈರೆ ಎಂದ ಹೆಸರು ಹೊಂದೆ. ಹಲ್ಲೆಲೂಯ. ಕಣ್ಣೆತ್ತಿ ನೋಡಿ ಸಿಕ್ಕಾಕೊಂಡಿದ್ದ ತಗುರಿನ ಕಂಡು. ಹಲ್ಲೆಲೂಯ. ಯೆಹೋವ ಇಲ್ಲಿ ಉಂಡೆ ನಿಶ್ಚಯമെന്ന ಯೆಹೋವ ಈರೆ ಎನ್ನ ಹಲ್ಲೆಲೂಯ ಹೆಸರು ಹಾಕಿದ್ದಾರೆ. ನೆಕ್ಸ್ಟ್ ವಾಕ್ಯ. ಯೆಹೋವನು ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಯೆಹೋವನ ದೂತನು ಆಕಾಶದೊಳಗಿಂದ ಎರಡನೇ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ, ಯೆಹೋವನು ನುಡಿದಿದ್ದನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಎರಡನೇ ಸರ್ಟಿಫಿಕೇಟ್ ಆಶೀರ್ವಾದ. ಮೊದಲೇ ಅಬ್ರಹಾಮನು ಎಂದು ಕೊಟ್ಟಿದ್ದಾರೆ, ಭಯಭಕ್ತಿ ಉಳ್ಳವನಾಗಿ ಕಂಡು. ಈಗ ಮಕ್ಕൾക്ക് ನೆಕ್ಸ್ಟ್ ಸರ್ಟಿಫಿಕೇಟ್ ಆಶೀರ್ವಾದ ಮಕ್ಕಳಕ. ಅಲ್ಲಿಯ ತಂದೆ ತಾಯಿಗಳು ದೇವರ ಸನ್ನಿಧಾನದಲ್ಲಿ ಬೆಲೆ ಕೊಟ್ಟಾൽ തലമാരികൾക്ക് എന്തുണ്ട്? അതിന്റെ ആശീർവാദം ഉണ്ടാകുತ್ತೆ. ഹല്ലേലൂയ. ವಾಕ್ಯ ಓದಿ, ಸರಿ ಓದಿ. ನಾನು ನಿನ್ನನ್ನು ಆಶೀರ್ವದಿಸುವೆನು, ഞാൻ നിന്നെ ആശീർവദിಸ್ತೀವಿ, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಉಸಿಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಸಾಕು. ಇಲ್ಲಿ ನೋಡಬೇಕು, ದೇವರ ಅನುಸರಿಸುವ ಮೂಲವಾಗಿ ತಲೆಮಾರುകൾക്കുണ്ടായ ವ್ಯತ್ಯಾಸ. ನೀವು ದೇವരെ ಅನುಸರಿಸಕ್ಕೆ ಇವತ್ತು ನೀ ತಯಾರಾಣೋ? ದೇವರ ಅನುಸರಿಸಕ್ಕೆ ನೀ ತಯಾರಾಣೋ? ഒരു ವಿಷಯ ಅರ್ಥ ಮಾಡಿಕೊಳ್ಳಬೇಕು, ನಿನ್ನ ತಲೆಮಾರುಗಳೇ ದೇವರ ಆಶೀರ್ವದಿಸ್ತೀವಿ. ಹಲ್ಲೆಲೂಯ. ತಲೆಮಾರುಗಳಿಗಾಗಿ ಜಾಸ್ತಿ ಕಷ್ಟಪಡೋದು ಅವಶ್ಯಕತೆ ಇಲ್ಲ. ಒಂದು ಮಾಡಿದ್ರೆ ಸಾಕು. ಅವರೇ ಆರಾಧನೆಗೆ ಕರ್ಕೊಂಡು ಬಂದು ಅವರೇ ಅಭ್ಯಾಸ ಮಾಡಿಸ್ಬೇಕು. ಹಲ್ಲೆಲೂಯ. ಆಲಯದಲ್ಲಿ ಕರ್ಕೊಂಡು ಬಂದು ನೀ ಅಭ್ಯಾಸ ಮಾಡಿದ್ರೆ ಸಾಕು, ಅವರ ಆಶೀರ್ವಾದದಲ್ಲಿ ಬರುತ್ತೆ. ಅದು ದೇವರ ವಾಗ್ದತ್ತವ. ಹಲ್ಲೆಲೂಯ. ದೇವರ ವಾಗ್ದಾನವ. ಅದಕ್ಕಾಗಿ ಮಕ್ಕಳಲ್ಲಿ ಮಾಡಬೇಕು, ಆಲಯಕ್ಕೆ ಕರ್ಕೊಂಡು ಬರಬೇಕು. ನಿನக்குള്ളದೆಲ್ಲ ದೇವರಿಗೆ ಕೊಡಕ್ಕೆ ನೀ ಸಮರ್ಪಿಸಕ್ಕೆ ನೀ ತಯಾರಾಗಿದ್ದರೆ ഒരു ವಿಷಯ ಅರ್ಥ ಮಾಡಿಕೊಳ್ಳಬೇಕು, ನಿನ್ನ ತಲೆಮಾರುಗಳು ಆಶೀರ್ವಾದದಲ್ಲಿ ಹೋಗುತ್ತೆ. ಹಲ್ಲೆಲೂಯ. ഞാനൊരു ವಾಕ್ಯ ಮುಗಿಸಕ್ಕೆ ಹೋಗ್ತಾ ಇದ್ದೀವಿ. ഒരു ವಿಷಯ ಅರ್ಥ ಮಾಡಿಕೊಳ್ಳಬೇಕು, ದೇವರ ಸನ್ನಿಧಾನದಲ್ಲಿ ಆರಾಧನೆಗೆ ಬೆಲೆ ಕೊಡುವವರಾಗಿರಬೇಕು. ದೇವರ ಸನ್ನಿಧಾನ ಆರಾಧನೆಗೆ ಸಿದ್ಧವುಳ್ಳವರಾಗಿರಬೇಕು. ದೇವರ ಸನ್ನಿಧಾನದಲ್ಲಿ ಮಕ್ಕಳ ಅನುಸರಿಸಲು ನಡೆಸುವವರಾಗಿರಬೇಕು. ಮಕ್ಕಳೇ ಆರಾಧನೆಗೆ ಹೆಂಗೆ ಮಾಡಬೇಕಂತ ತೋರಿಸುವವರಾಗಿ ನಾವು ನಮ್ಮನ್ನೇ ಸಿದ್ಧಪಡಿಸಬೇಕು. ಆ ಕಾರಣದಿಂದ ಅಬ್ರಹಾಮನ ದೇವರು ಆಶೀರ್ವಾದ ಮಾಡಿದ್ದಾರೆ. ನಿನ್ನ ಸಂತತಿ ಹಲ್ಲೆಲೂಯ ಆಶೀರ್ವಾದ ಬರುತ್ತೆ. ನೀನು ನನ್ನ ಒಬ್ಬನೇ ಮಗನನ್ನು ಕೊಡದಕ್ಕೆ ತಯಾರಾಗಿದ್ದ ಮೂಲವಾಗಿ ನಿನ್ನ ಸಂತತಿಯು ಏನ್ ಮಾಡ್ತೀವಿ, ಆಗ ಎಣ್ಣಕ್ಕೆ ಆಗೋದಿಲ್ಲ, ಅದೇ ತರ ಸಂತತಿಗಳು ಉಂಟಾಗುತ್ತೆ. ಲೇ ತಲೆಮಾರಿಗಳೇ ಆಶೀರ್ವಾದಕ್ಕೆ ನಡೆಸಿಕ ದೇವರು ತಯಾರಾಗಿ. ಕಾರಣವೇನೆಂದ, ಅಬ್ರಹಾಮಿನ ದೇವರ ಆರಾಧನೆ ಮಾಡಬೇಕಾಗಿ ಆಸಕ್ತಿಯನ್ನು ಒಳಗಡೆ ಉಂಟಾಗಿದೆ. ಅದೇ ತರ ಆಸಕ್ತಿ ನಮಕ್ಕೆ ಉಂಟಾಗಬೇಕು. ಈ ದಿನಗಳಲ್ಲಿ ದೇವರು ಅದನ್ನೇ ನಮ್ಮನ್ನು ಆಶೀರ್ವದಿಸಿ, ಅದಕ್ಕಾಗಿ ದೇವರ